ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ SPYSS ಕರ್ನಾಟಕ ಇದರ ವತಿಯಿಂದ ರಾಜ್ಯ ರಾಷ್ಟ್ರೀಯ ಯೋಗ ಶಿಕ್ಷಕರ ಶಿಬಿರ ಜುಲೈ 16ರಿಂದ 20ರ ತನಕ 5 ದಿನಗಳ ಕಾಲ ಪುತ್ತೂರಿನ ತೆಂಕಿಲ ಒಕ್ಕಲಿಗರ ಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ತಾಲೂಕು ಸಂಚಾಲಕ ಕೃಷ್ಣಾನಂದ ನಾಯಕ ತಿಳಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 45 ವರ್ಷಗಳ ಹಿಂದೆ ಆರಂಭಗೊಂಡಿರುವ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯು ಇಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ 2000ಕ್ಕೂ ಮಿಕ್ಕಿ ಶಾಖೆಗಳನ್ನು ಹೊಂದಿದ್ದು ಉಚಿತವಾಗಿ ಸಾವಿರಾರು ಶಿಬಿರಗಳನ್ನು ಆಯೋಜಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 250ಕ್ಕೂ ಮಿಕ್ಕಿ ಶಾಖೆ, ಪುತ್ತೂರಿನಲ್ಲಿ 24 ಶಾಖೆಗಳನ್ನು ಹೊಂದಿ 1200ಕ್ಕೂ ಮಿಕ್ಕಿ ಯೋಗ ಬಂಧುಗಳು ಪ್ರತಿನಿತ್ಯ ಉಚಿತ ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ ಎಂದರು. ಜುಲೈ 16ರಂದು ಸಂಜೆ 6 ಗಂಟೆಗೆ ಪ್ರಶಿಕ್ಷಣ ಶಿಬಿರದ ಉದ್ಘಾಟನೆಯನ್ನ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ನೆರವೇರಿಸಲಿದ್ದು ಕೇಮಾರು ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಆಶೀರ್ವಚನವನ್ನು ನೀಡಲಿದ್ದಾರೆ. ಅನಂತರ ಸಾಮಾನ್ಯ ವಿಭಾಗದಲ್ಲಿ ನೇತ್ರಾವತಿ ವಲಯ ಸಂಚಾಲಕ ಅಶೋಕ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಯುವ ಶಿಕ್ಷಣ ಪ್ರಮುಖ ಭಾರತ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ. ಹಿರಿಯರ ವಿಭಾಗದಲ್ಲಿ ನೇತ್ರಾವತಿ ವಲಯ ಸಂಯೋಜಕ ಜಯರಾಮ ಅಧ್ಯಕ್ಷತೆಯಲ್ಲಿ, ಸಂಸ್ಕಾರ ವಿಭಾಗದ ಪ್ರಾಂತ ಸಂಚಾಲಕ ರಾಮಶೇಷಯ್ಯ ಮಾತನಾಡಲಿದ್ದಾರೆ. ವೃತ್ತಿಪರ ವಿಭಾಗದಲ್ಲಿ ವಲಯ ಚಿಂತನಕೂಟ ಪ್ರಮುಖ ಪ್ರತಾಪ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಪ್ರಾಂತ ಸಂಚಾಲಕ ರಜತ್ ಮಾತನಾಡಲಿದ್ದಾರೆ. ಜುಲೈ 17ರಂದು ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಭಜನೆ ಸತ್ಸಂಗ, ಜುಲೈ 18ರಂದು ಲಲಿತ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆ ಮಾತೃಭೋಜನ, ಜುಲೈ 19ರಂದು ಸಂಜೆ ಆರೋಗ್ಯದ ಕಡೆಗೆ ಯೋಗ ನಡೆಗೆ ಅತಿಥಿ ಸತ್ಕಾರ ನಡೆಯಲಿದೆ. ಇನ್ನು ಜುಲೈ 20ರಂದು ಬೆಳಿಗ್ಗೆ 11 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ನಾಯಾರನ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸತೀಶ್, ತಾಲೂಕು ಸಹ ಸಂಚಾಲಕಿ ವೀಣಾ ಆಚಾರ್ಯ, ಪ್ರಶಿಕ್ಷಣ ವಿಭಾಗದ ಶುಭಾ ಶೆಟ್ಟಿ, ಮಾಧ್ಯಮ ಸಂಪರ್ಕ ವಿಭಾಗದ ಮುರಳೀಧರ್ ನಾಯಕ ಉಪಸ್ಥಿತರಿದ್ದಾರೆ. ಆರೋಗ್ಯ ಯಾವ ರೀತಿ, ಸಾಮಾಜಿಕ ಆರೋಗ್ಯ ಯಾವ ರೀತಿ ಹಾಗೂ ಆಧ್ಯಾತ್ಮಿಕ ಈ 5 ಭಾಗಗಳಲ್ಲಿ ಯಾವ ರೀತಿ ನಾವು ಬದುಕಬಹುದು ಸಮಾಜದಲ್ಲಿ ಎನ್ನುವಂತ ಒಂದು ಶಿಕ್ಷಣವನ್ನು ಜನರಿಗೆ ನೀಡ್ತಾ ಇರುವಂತದ್ದು. ಅದೇ ರೀತಿ ಮಕ್ಕಳಿಗೂ ಕೂಡ ದೈಹಿಕ ಶಿಕ್ಷಣ ಅಥವಾ ಯುವಕರಿಗೆ ಮಾರ್ಗದರ್ಶನ, ಗೃಹಸ್ಥಾಶ್ರಮದ ಬಗ್ಗೆ ಇರಬಹುದು, ಒತ್ತಡ ರಹಿತ ಜೀವನವನ್ನು ಹೇಗೆ ನಡೆಸುವಂಥದ್ದು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವಂಥದ್ದು, ಇನ್ನಿತರ ಇತ್ಯಾದಿ ಸಮಾಜಮುಖಿ ಕಾರ್ಯಗಳನ್ನು ಕೂಡ ನಮ್ಮ ಸಮಿತಿ ನಡೆಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 14 ವರ್ಷದಲ್ಲಿ ಸುಮಾರು 250ರಿಂದ 300 ಶಾಖೆಗಳಷ್ಟು ಇದೆ ಹಾಗೂ ಸಾಧಾರಣ ಒಂದು 8ರಿಂದ 10,000 ಬಂಧುಗಳು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಕಳೆದ 4 ವರ್ಷಗಳ ಹಿಂದೆ ಪುತ್ತೂರು ಭಾಗದಲ್ಲಿ ನಮ್ಮ ಸಮಿತಿ ಶಾಖೆಗಳನ್ನು ಪ್ರಾರಂಭ ಮಾಡಿತ್ತು. 4 ವರ್ಷಗಳಲ್ಲಿ ಪುತ್ತೂರು ಭಾಗದಲ್ಲಿ ನಮಗೆ ಈಗ ಸುಮಾರು 25 ಶಾಖೆಗಳು ಕೂಡ ಇವೆ. ಸಾಧಾರಣ ಪ್ರತಿನಿತ್ಯ ಪುತ್ತೂರು ಭಾಗದಲ್ಲಿ ಮಾತ್ರ 1800ಕ್ಕೂ ಮಿಕ್ಕಿ ಬಂಧುಗಳು ಉಚಿತವಾಗಿ ಯೋಗ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ನಮ್ಮ ಸಮಿತಿಯ ಒಂದು ವಿಶೇಷವಾದ ವಿಚಾರ ಏನಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಒಂದಿಷ್ಟು ಬೇರೆ ಬೇರೆ ಯೋಗ ಇನ್ಸ್ಟಿಟ್ಯೂಟ್ಗಳನ್ನು ನೋಡ್ತೇವೆ, ಆದರೆ ಇಲ್ಲಿ ನಮ್ದು ಸಂಪೂರ್ಣವಾಗಿ ಯಾವುದೇ ಒಂದು ಶುಲ್ಕ ಇಲ್ಲದೆ ನೀಡುತ್ತಿರುವ ಯೋಗ ಶಿಕ್ಷಣ ಸಮಿತಿ. ವರ್ಷ ಇಡೀ ನಾವು ಪ್ರಾರಂಭ ಮಾಡಬೇಕಾದ್ರೆ 48 ದಿನಗಳ ಉಚಿತ ಯೋಗ ತರಗತಿ ಅಂತ ಹೇಳ್ತೇವೆ. ಆ 48 ದಿನಗಳಲ್ಲಿ ನಾವು ಅಷ್ಟಾಂಗ ಯೋಗ ಅಂದ್ರೆ ಏನು ಎಂಬ ವಿಚಾರಗಳನ್ನು ಜನರಿಗೆ ತಿಳಿಸ್ತೇವೆ. ಕೇವಲ ಯೋಗ ಮಾತ್ರ ಅಲ್ಲ, ದೈಹಿಕ ಏನು ಒಂದು ವ್ಯಾಯಾಮ ನೀಡುವಂಥದ್ದು ಮಾತ್ರ ಅಲ್ಲ, ಅಷ್ಟಾಂಗ ಯೋಗ ಅಂದ್ರೆ ಏನು ಹೇಳುವ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತೇವೆ. ನಂತರ ನಮ್ಮ ಆಹಾರ ಪದ್ಧತಿಯನ್ನು ಹೇಗೆ ಬದಲಾಯಿಸಿಕೊಳ್ಬಹುದು, ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸಿಕೊಳ್ಬಹುದು ಅಂತ ಹೇಳುವ 10 ಹಲವು ವಿಚಾರಗಳನ್ನು ಆ 48 ದಿನಗಳ ತರಗತಿಯಲ್ಲಿ ನೀಡಿ, ನಂತರ ಯೋಗ ವಿದ್ಯೆಯಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರಿಗೆಲ್ಲ ಕಂಟಿನ್ಯೂ ಮಾಡಬೇಕಾದ್ರೆ ಆ ಶಾಖೆಯನ್ನು ಮುಂದುವರಿಸ್ತಾ ಹೋಗ್ತೇವೆ. ಆದರೆ ಯಾವುದೇ ರೀತಿಯ ಒಂದು ಶುಲ್ಕ ಅಲ್ಲಿ ಖಂಡಿತವಾಗಿ ನಾವು ಜನರಿಂದ ಪಡೆದುಕೊಳ್ಳುವುದಿಲ್ಲ. ಅದೇ ರೀತಿ ಯೋಗ ಶಿಕ್ಷಣವನ್ನು ನೀಡಲಿಕ್ಕೆ ಬರುವ ಶಿಕ್ಷಕರುಗಳು ಇರಬಹುದು, ಅವರಿಗೆ ಕೂಡ ಯಾವುದೇ ರೀತಿಯ ಒಂದು ಸ್ಯಾಲರಿ ಅಥವಾ ರಿಇಂಬರ್ಸ್ಮೆಂಟ್ ಅಂತ ಹೇಳುವ ವಿಚಾರಗಳು ಕೂಡ ನಮ್ಮ ಸಮಿತಿಯಲ್ಲಿ ಖಂಡಿತವಾಗಿ ಸಿಗಿಲ್ಲ. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಒಂದು 0 ಫಂಡ್ ಒಟ್ಟಿಗೆ ಇರುವಂತ ನಮ್ಮ ಸಮಿತಿ ಅಂತ ಹೇಳುವಂಥದ್ದು. ಅದೇ ರೀತಿ ನಮ್ಮ ಸಮಿತಿ ಕೇವಲ ಈ ಯೋಗ ಶಿಕ್ಷಣ ಮಾತ್ರ ಅಲ್ಲ, ಸಮಾಜದಲ್ಲಿ ಒಂದು 10 ಹಲವು ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಬರ್ತಾ ಇದೆ. ಒಂದೆರಡು ಉದಾಹರಣೆಗಳನ್ನು ಕೊಡಬೇಕಾದ್ರೆ, ರಥಸಪ್ತಮಿ ವರ್ಷ ಪ್ರತಿ ಬರುವಂತ ರಥಸಪ್ತಮಿ ಅಂಗವಾಗಿ
ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಕಳೆದ 4 ವರ್ಷದಿಂದ ಮಾಲಿಂಗೇಶ್ವರ ದೇವಸ್ಥಾನದ ರಥಬೀದಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಶಿವರಾತ್ರಿ ಪ್ರಯುಕ್ತ ಶಿವ ನಮಸ್ಕಾರ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುತ್ತೇವೆ. ಅದೇ ರೀತಿ ಷಷ್ಠಿ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ರಥಬೀದಿಯಲ್ಲಿ ಬಹುಶಃ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೂ ಕೂಡ ಅಂತ ಒಂದು ಅವಕಾಶ ಸಿಕ್ಕುವುದಿಲ್ಲ. ನಮ್ಮ ಸಮಿತಿಗೆ ಮಾತ್ರ ಒಂದು ಸುವರ್ಣ ಅವಕಾಶ ಸಿಗುವಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ರಥಬೀದಿಯಲ್ಲಿ 4,000 ಜನ ಬೆಳಗ್ಗೆ ಅಭ್ಯಾಸ ಮಾಡುವಂಥದ್ದು. ಪಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಕೂಡ ನಾವು ವರ್ಷಂಪ್ರತಿ ನವರಾತ್ರಿ ಸಮಯದಲ್ಲಿ ಕೂಡ 4,000-5,000 ಬಂಧುಗಳು ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದೇ ರೀತಿ ಅದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಸಮಿತಿ ಸಮಾಜದಲ್ಲಿರುವಂತಹ ಯಾವುದೇ ಒಂದು ನೆರೆಯ ಸಂದರ್ಭದಲ್ಲಿ ಇರ್ಬೋದು, ನೆರೆ ಸಂತ್ರಸ್ತರಿಗೆ ಇರ್ಬೋದು, ಅಥವಾ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಸಂತ್ರಸ್ತರಿಗೆ ಇರ್ಬೋದು, ಅವರಿಗೆ ಆಹಾರದ ಕಿಟ್ಗಳನ್ನು ಪೂರೈಸುವಂಥದ್ದಾಗಿರ್ಬೋದು, ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವಂಥದ್ದು ಇರ್ಬೋದು, ಅಥವಾ ಮಧ್ಯಾಹ್ನದ ಊಟದ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇರ್ಬೋದು, ವಸತಿ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇರ್ಬೋದು, ಇಂಥ 10 ಹಲವು ಚಟುವಟಿಕೆಗಳಲ್ಲಿ ಕೂಡ ನಮ್ಮ ಸಮಿತಿ ಜೊತೆಯಾಗಿದೆ. ಅದೇ ರೀತಿ ಸನಾತನ ಸಂಸ್ಕೃತಿಯ ಬಗ್ಗೆ ಕೂಡ ಒಂದು ಹೆಚ್ಚು ಅರಿವನ್ನು ಮೂಡಿಸುವಂತ ಒಂದು ಕಾರ್ಯವನ್ನು ಕೂಡ ನಮ್ಮ ಈ ಸಮಿತಿ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಕೇವಲ ನಮ್ಮ ರಾಜ್ಯ ಮತ್ತೆ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಸಮಿತಿ ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ನೀಡ್ತಾ ಇದೆ. ಅಮೆರಿಕ ಇರ್ಬೋದು, ಕೆನಡಾದಲ್ಲಿ ಇರ್ಬೋದು, ನ್ಯೂಜಿಲೆಂಡ್, ಎಲ್ಲ ಕಡೆ ಈ ಭಾರತ ದೇಶದವರು ಬಹಳಷ್ಟು ಜನ ಅಲ್ಲಿ ಇರ್ತಾರೆ. ಇಲ್ಲಿಯೇ ನಮ್ಮ ಈ ವಿದ್ಯೆಯನ್ನು ಕಲಿತು ಅಲ್ಲಿ ಹೋಗಿ ಅವರು ಶಿಕ್ಷಣವನ್ನು ಆನ್ಲೈನ್ ಮೂಲಕ ಬಹಳಷ್ಟು ದೇಶಗಳಲ್ಲಿ ಕೂಡ ನಮ್ಮದು ಪ್ರತಿನಿತ್ಯ ತರಗತಿಗಳು ಕೂಡ ನಡೀತಾ ಉಂಟು. ಈ ಎಲ್ಲ ನಮ್ಮ ಸೇವೆಯನ್ನು ಗುರುತಿಸಿ 2019 ಇಸವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಮ್ಮ ಸಮಿತಿಗೆ ನೀಡಿದೆ. 2019ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ಸಮಿತಿಗೆ ನೀಡಿದೆ. ಇದೇ ರೀತಿಯಲ್ಲಿ ನಮ್ಮ ಸಮಿತಿಯಲ್ಲಿ ಯಾರಾದರೂ ಒಬ್ಬರು ಯೋಗ ಶಿಕ್ಷಕರು ಆಗಿ ಮುಂದೆ ಬರಬೇಕಾದ್ರೆ, ಅಂದ್ರೆ ಈ ಯೋಗ ಶಿಕ್ಷಣವನ್ನು ನೀಡಬೇಕಾದ್ರೆ ಕೇವಲ ಯಾರೋ ಒಬ್ಬರು ಹೋಗಿ ಯೋಗ ಶಿಕ್ಷಣವನ್ನು ನೀಡಲಿಕ್ಕಾಗುವುದಿಲ್ಲ. ಆ ಶಿಕ್ಷಕರಾಗಿ ಅವರು ಪರಿವರ್ತನೆ ಆಗಬೇಕಾದ್ರೆ ಅವರಿಗೆ ಒಂದಿಷ್ಟು ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ. ಅದು ಹಂತವಾಗಿ ಇರುವಂತದ್ದು. ಮೊದಲಿಗೆ ಒಂದು ಕನಿಷ್ಠ ಅಂದ್ರೂ ಕೂಡ ನಮ್ಮ ಸಮಿತಿಯಲ್ಲಿ 1 ವರ್ಷ ಅವರು ನಮ್ಮ ಸಮಿತಿಯೊಂದಿಗೆ ನಿತ್ಯ ಅಭ್ಯಾಸ ಮಾಡ್ತಾ ಇದ್ರೆ ಅವರಿಗೆ ಮುಂದಿನ ಹಂತದ ಈ ಪ್ರಾಂತ ಪ್ರಶಿಕ್ಷಣ ನಾವೇನೀಗ ಆಯೋಜನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡ್ತೇವೆ. ಅದು ಸಾರ್ವಜನಿಕರಿಗೆ ಓಪನ್ ಆಗಿರುವಂತದ್ದಲ್ಲ. ನಮ್ಮ ಸಮಿತಿಯಲ್ಲಿ ಶಿಕ್ಷಣವನ್ನು ಪಡೆದು ಪ್ರಾಥಮಿಕವನ್ನು ಪೂರೈಸಿದವರಿಗೆ ಮಾತ್ರ ಅದು ಸಿಗುವಂತಹ ಅವಕಾಶ. ಸೊ ಇದು ವರ್ಷದಲ್ಲಿ ಕೇವಲ 1 ಬಾರಿ ಮಾತ್ರ ಆಗುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ವರ್ಷಗಳ ಹಿಂದೆ ಮಂಗಳೂರಲ್ಲಿ ನಾವು ಇದನ್ನು ಆಯೋಜನೆ ಮಾಡಿದ್ವಿ. ಈ ಬಾರಿ ಇದು ಪುತ್ತೂರಲ್ಲಿ ನಡೆಯಲಿಕ್ಕಿದೆ. ಪುತ್ತೂರಲ್ಲಿ ನಾವು ಇದನ್ನು ಬೈಪಾಸ್ ಅಲ್ಲಿ ಇರುವಂತಹ ಒಕ್ಕಲಿಗಗೌಡ ಸಮುದಾಯ ಭವನದಲ್ಲಿ ನಡೆಸ್ತಾ ಇದ್ದೇವೆ, ಹಾಗೂ ಮುಕ್ರಪಾಡಿಯಲ್ಲಿ ಇರುವಂತಹ ಸುಭದ್ರ ಕಲಾ ಮಂದಿರದಲ್ಲಿ ಇದನ್ನು ನಡೆಸ್ತಾ ಇದ್ದೇವೆ. ಇದು 2 ಶಿಬಿರಗಳು ಆದ ನಂತರ ಕನಿಷ್ಠ ಸಮಿತಿಯಲ್ಲಿ ಇನ್ನೂ 2 ವರ್ಷಗಳಿದ್ರೆ ಅದರ ನಂತರ ಕೂಡ ಒಂದು ಶಿಬಿರ ಇದೆ. ಅದು ಯಾವುದೇ ಜಿಲ್ಲೆಯಲ್ಲಿ ಅಥವಾ ಯಾವುದೇ ಹಾಲ್ಗಳಲ್ಲಿ ನಡೆಯುವಂತದ್ದಲ್ಲ. ಇದು ತುಮಕೂರಲ್ಲಿರುವಂತ ಸಿದ್ದರ ಬೆಟ್ಟ ಅಂತ ಇದೆ, ಅಲ್ಲಿ ಒಂದು ಗುಹೆ ಇದೆ. ಆ ಗುಹೆ ಒಳಗೆ ಆತ್ಮಾನುಸಂಧಾನ ಅಂತ 5 ದಿನಗಳ ಶಿಬಿರ ಕೂಡ ನಡೀತದೆ. ಅದರ ನಂತರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ಪ್ರಗತ ಅಂತ ಹೇಳುವಂತ ಒಂದು ಶಿಬಿರ ಕೂಡ ನಮ್ಮ ಸಮಿತಿಯಲ್ಲಿದೆ. ಇದು ಹಂತವಾಗಿ ಸಿಗುವಂತದ್ದು ಶಿಬಿರ. ನಮ್ಮ ಸಾಧನೆಯನ್ನು ಮುಂದುವರಿಸ್ತಾ ನಂತರ ನಮ್ಮ ಜ್ಞಾನವನ್ನು ಕೂಡ ವೃದ್ಧಿಸುವ ಒಂದು ಕಾರ್ಯ ನಮ್ಮ ಸಮಿತಿ ಮಾಡ್ತಾ ಇದೆ. ಇದು 5 ದಿನದ ಕಾರ್ಯಕ್ರಮಗಳಲ್ಲಿ ನಾವು ನಾಡಿದ್ದು ಬುಧವಾರ 16ನೇ ತಾರೀಕಿಗೆ ಇದು ಉದ್ಘಾಟನೆಗೊಳ್ಳಲಿಕ್ಕಿದೆ. 2 ಸ್ಥಳದಲ್ಲಿ ಏಕಕಾಲದಲ್ಲಿ ಉದ್ಘಾಟನೆ 5 ವಿಭಾಗಗಳಲ್ಲಿ ಆಗ್ತದೆ. ಒಂದು ಸಾಮಾನ್ಯ ವಿಭಾಗ ಅಂತ, ಒಂದು ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾಗಿ ಮಾಡ್ತೇವೆ, ಮತ್ತೆ ವೃತ್ತಿಪರ ಪ್ರೊಫೆಷನಲ್ಸ್ ಅವರಿಗೆ ಬೇರೆ ಮಾಡ್ತೇವೆ. ಅದೇ ರೀತಿ ಯಂಗ್ಸ್ಟರ್ಸ್ ಗಳಿಗೆ ಯುವಕಿಯರು ಅಂತ ಒಂದು ಬೇರೆ ವಿಭಾಗವನ್ನು ಮಾಡ್ತೇವೆ. ಮತ್ತೆ NYC ವಿಭಾಗ ಅಂತ ಮಾಡ್ತೇವೆ. ಅದು ನಮ್ಮ ರಾಜ್ಯದಿಂದ ಬಿಟ್ಟು ಹೊರ ರಾಜ್ಯದಿಂದ ಬರುವವರಿಗೆ, ಅವರಿಗೆ ಏನಂತ ಹೇಳಿದ್ರೆ ಕನ್ನಡ ಅರ್ಥ ಆಗುದಿಲ್ಲ, ಆ ಉದ್ದೇಶದಿಂದ ಅವರಿಗೆ ಇಂಗ್ಲಿಷ್ ಅಲ್ಲಿ ನಾವು ಕ್ಲಾಸಸ್ ಮಾಡ್ತೇವೆ. ಇಂಗ್ಲಿಷ್ ಮೆಟೀರಿಯಲ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಇದು 5 ವಿಭಾಗದಲ್ಲಿ ನಾಡ್ದು 16ನೇ ತಾರೀಕಿಗೆ ಏಕಕಾಲದಲ್ಲಿ ಎಲ್ಲ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದೇ ರೀತಿ ಮರುದಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರುವಂಥದ್ದು ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಸತ್ಸಂಗ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ. 18ನೇ ತಾರೀಕಿಗೆ ಲಲಿತ ಸಹಸ್ರನಾಮ ಪಾರಾಯಣ ಅಂತ ಮಾಡ್ತೇವೆ. ಹಾಗೆ ಮಾತೃಭೋಜನ ಅಂತ ಹೇಳುವಂತದ್ದೊಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕೂಡ 18ನೇ ತಾರೀಕಿಗೆ ಮಾಡಲಿಕ್ಕಿದ್ದೇವೆ.
ಮತ್ತೆ 19ನೇ ತಾರೀಕಿಗೆ ನಮ್ಮ ಈ ಸಮಿತಿಯ ಪ್ರಚಾರ ಮಾಡುವ ಉದ್ದೇಶದಿಂದ ಪುತ್ತೂರು ಪೇಟೆಯಲ್ಲಿ ನಾವು ಯೋಗ ನಡಿಗೆ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಪುತ್ತೂರು ಪೇಟೆ ಒಳಗೆ ನಾವು ಒಂದು ಪ್ರೊಸೆಷನ್ ರೀತಿ ಮಾಡಲಿಕ್ಕಿದ್ದೇವೆ. ತದನಂತರ ಒಂದು ಮನೆ ಮನೆ ಅತಿಥಿ ಸತ್ಕಾರ ಅಂತ ಕೂಡ ಮಾಡ್ತೇವೆ. ಅದು ಬಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದ ಸುಮಾರು ಒಂದು 500-600 ಶಿಕ್ಷಣಾರ್ಥಿಗಳು ಕೂಡ ಇರ್ತಾರೆ. ಅವರನ್ನು ನಮ್ಮ ಈ ಪುತ್ತೂರು ಭಾಗದ ಯೋಗ ಬಂಧುಗಳ ಮನೆಗೆ ಕರ್ಕೊಂಡು ಹೋಗುವಂತ ಒಂದು ಕಾರ್ಯ. ಅದು ಏಕಕಾಲದಲ್ಲಿ ಅಷ್ಟು 500 ಬಂಧುಗಳನ್ನು ಒಂದು 100 ಮನೆಗಳಿಗೆ ಕರ್ಕೊಂಡು ಹೋಗಿ, ಒಂದೊಂದು ಮನೆಯಲ್ಲಿ ಸರಾಸರಿ 5ರಿಂದ 6 ಬಂಧುಗಳಿಗೆ ಕರ್ಕೊಂಡು ಹೋಗಿ ಒಂದು ರಾತ್ರಿ ಊಟದ ವ್ಯವಸ್ಥೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಯಾರಾದ್ರೂ ಅತಿಥಿಗಳು ಬರ್ತಾ ಇರ್ತಾರೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದ್ರೆ, ಆ ಅತಿಥಿ ಯಾರಂತೆ ನಮ್ಗೆ ಗೊತ್ತಿರುವುದಿಲ್ಲ ಅಂತ ಒಂದು ವಿಶೇಷದ ಕಾರ್ಯಕ್ರಮ ಇದು 19ಕ್ಕೆ ಆಗಲಿಕ್ಕಿದೆ. ಮತ್ತೆ 20ನೇ ತಾರೀಕಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಇದು ಒಟ್ಟಾಗಿ 5 ದಿನದ ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು ಈ ಪ್ರಾಂತ ಪ್ರಶಿಕ್ಷಣ ಶಿಬಿರದಲ್ಲಿ. ಇದು ಸಂಕ್ಷಿಪ್ತವಾಗಿ ನಮ್ಮ ಸಮಿತಿಯ ಪರಿಚಯ ಹಾಗೂ ಕಾರ್ಯಕ್ರಮದ ವಿವರಗಳಾಗಿವೆ. ಪುತ್ತೂರಲ್ಲಿ ಎಷ್ಟು ಶಾಖೆ ಇದೆ ಅಂತ ಹೇಳಿದ್ರಿ ನೀವು? ಪುತ್ತೂರಲ್ಲಿ 25 ಶಾಖೆಗಳಿವೆ. 25. ಪ್ರತಿನಿತ್ಯ ಸುಮಾರು 1200 ಬಂಧುಗಳು ಅಭ್ಯಾಸ ಮಾಡ್ತಾರೆ. ಅದು ಉಚಿತ ಶಿಕ್ಷಣ? ಉಚಿತ. ನಮ್ದು ವರ್ಷ ಪೂರ್ತಿ ಉಚಿತವಾಗಿ ಸಿಗುವಂಥದ್ದು. ಎಲ್ಲ ಕಡೆ, ಇಡೀ ವರ್ಷ ಎಲ್ಲ ಕಡೆ, ಆನ್ಲೈನ್ ಆಫ್ಲೈನ್, ಯಾವುದೇ ಫೀಸ್ ಇಲ್ಲ. ಕಲಿಸುವವರಿಗೆ ಸಹ ಯಾವುದೇ ಒಂದು ಸ್ಯಾಲರಿ ಅಂತ ಇಲ್ಲ. ನಾವೀಗ ಎಲ್ಲೇನು ಸುಳ್ಯ, ಸುಬ್ರಹ್ಮಣ್ಯ, ಹೊರ ಜಿಲ್ಲೆಗಳಿಗೆ, ದಾವಣಗೆರೆ ಅಲ್ಲಿ ಇದೆಲ್ಲ ಹೋಗ್ತಾ ಇರ್ತೇವೆ. ನಮ್ಗೆ ಯಾವುದೇ ರೀತಿಯ ಒಂದು ಪೆಟ್ರೋಲ್ ರಿಇಂಬರ್ಸ್ಮೆಂಟ್ ಆಗಲಿ, ಟ್ರಾವೆಲ್ ಅಲೋವೆನ್ಸ್, ಅದೊಂದು ಸೇವಾ ರೂಪದಲ್ಲಿ ನಾವು ಮಾಡ್ಲಿಕ್ಕೆ ಇಷ್ಟ ಉಂಟ ಮಾಡ್ತೇವೆ. ಹಾಗೆ ಹಾಲ್ ಎಲ್ಲ ಮಾಡಿದ್ರೆ ನಿರ್ವಹಣೆ, ಈಗ ಹಾಲ್ ಎಲ್ಲ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ನಾವು ಈ ದೇವಸ್ಥಾನ ಭಜನಾ ಮಂದಿರದಲ್ಲಿ ಎಲ್ಲ ಅಪ್ರೋಚ್ ಮಾಡ್ತೇವೆ. ಯಾಕಂದ್ರೆ ಆ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ ಹೇಳುವ ಉದ್ದೇಶದಿಂದ ಅಲ್ಲಿ ನಮಗೆ ಹೆಚ್ಚಾಗಿ ಉಚಿತವಾಗಿ ಸಿಗ್ತದೆ ದೇವಸ್ಥಾನ ಭಜನಾ ಮಂದಿರ. ಒಂದು ವೇಳೆ ಯಾವ್ದಾದ್ರು ಕಮರ್ಷಿಯಲ್ ಹಾಲ್ಗಳಿಗೆ ಹೋದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, 48 ದಿನ ಉಚಿತ ಅಂತ ನಾವು ಫಸ್ಟೇ ಹಾಲ್ ಮ್ಯಾನೇಜ್ಮೆಂಟ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಇರ್ತೇವೆ. ತದನಂತರ ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಅವರಲ್ಲಿ ಇನ್ಫಾರ್ಮ್ ಮಾಡಿರ್ತೇವೆ. ಅವರು ಉಚಿತವಾಗಿ ಕೆಲವು ಹಾಲ್ ಅವರು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಯೋಗ ವಿದ್ಯೆ ಅಂತ ಹೇಳುವಾಗ ಸಾಧಾರಣವಾಗಿ ನಮ್ಗೆ ಇಷ್ಟರವರೆಗೆ ಅಂತ ಸಮಸ್ಯೆ ಬರಲಿಲ್ಲ. ಆದ್ರೆ ಕೆಲವು ಕಡೆಗೆ ನಮ್ಗೆ ಅಂತ ಹೇಳಿದ್ರೆ ಒಂದಿಷ್ಟು ಏನಾದ್ರೂ ಅದಕ್ಕೆ ಬೇಕಾಗುವಂತದ್ದು ಸಂಪನ್ಮೂಲ ಅಂತ ಹೇಳಿದ್ರೆ ಖರ್ಚು ವೆಚ್ಚಿನ ಮಿನಿಮಮ್ ಮೇಂಟೆನೆನ್ಸ್ ಚಾರ್ಜಸ್, ಆ ನೀರು ಇರ್ಬೋದು ಅಥವಾ ಕರೆಂಟ್ ಬಿಲ್. ಬೆಳಿಗ್ಗೆ ಯಾರಾದ್ರೂ ಬರ್ತಾರೆ, ಒಂದು ವಾಶ್ರೂಮ್ ಯೂಸ್ ಮಾಡ್ತಾರೆ, ಒಂದಿಷ್ಟು ಹೊತ್ತು ಫ್ಯಾನ್ ಹಾಕುದಿಲ್ಲ, ಟ್ಯೂಬ್ ಹಾಕ್ತಾರೆ. ಆ ಖರ್ಚು ವೆಚ್ಚಗಳನ್ನು ಅಲ್ಲಿಯ ಆ ಶಾಖೆಯ ಯೋಗ ಬಂಧುಗಳೇ ನಿರ್ವಹಿಸಿಕೊಂಡು ಅದನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಶಾಖೆಗಳಿಂದ ಯೋಗ ಬಂಧುಗಳು ಯಾರು ಪ್ರತಿನಿತ್ಯ ಬರ್ತಾರೆ ಅವರು, ಅದು ಮಿನಿಮಮ್ ಆಗಿರ್ತದೆ, 1000 ಗಟ್ಟಲೆಯಲ್ಲಿ ಅಲ್ಲ. ಅದು ಹೆಚ್ಚಾಗಿ ಈವರೆಗೆ ನಮ್ಗೆ ಯಾವುದೇ ಒಂದು ಭಾಗದಲ್ಲಿ ಅಂತ ದೊಡ್ಡ ಸಮಸ್ಯೆ ನಮ್ಗೆ ಈವರೆಗೆ ಅಂದ್ರೆ ಬೇಡಿಕೆ ಯಾರು ಇರಲಿಲ್ಲ. ದೇವರ ದಯೆಯಿಂದ ಇಷ್ಟರವರೆಗೆ ಹೆಚ್ಚು ನಮ್ಗೆ ಅಂತ ರಿಕ್ವೈರ್ಮೆಂಟ್ ಇಲ್ಲ. ನಾವು ಪುತ್ತೂರಿಂದ ಯಾರು ಭಾಗವಹಿಸ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ, ಪುತ್ತೂರಿಂದ ಭಾಗವಹಿಸಿದ್ರೆ ಅದರಲ್ಲಿ ಇರುವಂತದ್ದು 500 ಬಂಧುಗಳಿಗೆ ಅವಕಾಶ ಮಾತ್ರ. ನಮ್ದು ಪುತ್ತೂರಲ್ಲಿ ಪ್ರತಿನಿತ್ಯ 1200 ಬಂಧುಗಳಿದ್ದಾರೆ. ಕೊಟ್ಟರೆ ಅವಕಾಶ ಎಲ್ಲಿಗೂ ಕೊಡಬೇಕು. ಹಾಗಾಗಿ ಇದು ಹೊರ ಜಿಲ್ಲೆಯವರಿಗೆ ಮತ್ತೆ ಹೊರ ರಾಜ್ಯದವರಿಗೆ ಮಾತ್ರ. ಪುತ್ತೂರಿನವರಿಗೆ ಭಾಗವಹಿಸಬೇಕಾದ್ರೆ ಬರುವ ವರ್ಷ ಇದೆ, ಅದು ವರ್ಷಕ್ಕೊಮ್ಮೆ ಆಗುವಂಥದ್ದು. ಬರುವ ವರ್ಷ ನಾವು ಬೇರೆ ಯಾವ ಜಿಲ್ಲೆಯಲ್ಲಿ ಆಗ್ತದೆ ಅಲ್ಲಿ ಹೋಗಿ ನಾವು ಭಾಗವಹಿಸಬೇಕಾಗ್ತದೆ. ಈಗ ಇಲ್ಲಿಯವರೆಗಲ್ಲ, ಖಂಡಿತ ಇಲ್ಲಿಯವರೆಗಲ್ಲ. ಅದೇ ನಾನು ಹೇಳಿದ್ದು, ರಾಜ್ಯ ರಾಷ್ಟ್ರ ಮಟ್ಟದ ಇದು ಶಿಬಿರ ಅಂತ ಹೇಳಿ ಬೇರೆ ಸ್ಟೇಟ್ಸ್ ಇಂದ ಕೂಡ ಬರ್ತಾರೆ. 500 ಮಂದಿ ಮಾತ್ರ, 500 ಬಂಧುಗಳು. ಅದಂತ ಹೇಳಿದ್ರೆ ನಮ್ಮ ಒಂದು ಏನು ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ, ಅದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ ಅವರಿಗೆ. ಅವರು 1 ವರ್ಷ ಸಮಿತಿಯಲ್ಲಿ ಇರಬೇಕು. ಆ ಫಸ್ಟ್ ಕ್ಯಾಂಪ್ ಅಂತ ನಾನು ಹೇಳಿದ್ದು ಪ್ರಾಥಮಿಕ ಪ್ರಶಿಕ್ಷಣ, ಅದು ಮುಗಿಸಿ 1 ವರ್ಷ ನಮ್ಮ ಸಮಿತಿಯಲ್ಲಿ ನಿರಂತರವಾಗಿ ಇರಬೇಕು. ವರ್ಷಕ್ಕೊಮ್ಮೆ ಇರುವಾಗ ಅವರಿಗೆ ಬರುವ ವರ್ಷ ಹೋಗಿ ಇನ್ನೊಂದು ಜಿಲ್ಲೆಯಲ್ಲಿ ಭಾಗವಹಿಸಬಹುದು. ಕಾಯ್ಬೇಕು, ಖಂಡಿತವಾಗಿ ಕಾಯ್ಲೇಬೇಕಾಗ್ತದೆ. ಈಗ ಕಳೆದ ವರ್ಷ ರಾಯಚೂರಲ್ಲಿ ಮಾಡಿದ್ರು ಇದನ್ನು. ಸೊ ರಾಯಚೂರು ಭಾಗದವರಿಗೆ ಅದರಲ್ಲಿ ಅವಕಾಶ ಇದೆ. ಈ ವರ್ಷ ಬೇಕಾದ್ರೆ ಅವರು ಪುತ್ತೂರಿಗೆ ಬರ್ಬೋದು.